ಜಿಲ್ಲಾ ಕಾರ್ಯಾಧ್ಯಕ್ಷರು ರಾಮನಗರ ಜಿಲ್ಲೆ. ನಾನು ಅಮ್ಮಳಿ ದೊಡ್ಡಿ ಮಹಿಳಾ ಹಾಲು ಉತ್ಪಾದಕರ ಸಂಘದ ವತಿಯಿಂದ 23ನೇ ತಾರೀಕು ಅಂದ್ರೆ ನಮ್ದು ಡೈರಿ ಆಡಳಿತ ಮಂಡಳಿ ಇಲ್ಲ, ಬಿಲ್ ಆಗ್ಬೇಕು. ಬಿಲ್ ಆಗ್ಬೇಕಾದ್ರೆ ನಾವು 1ನೇ ತಾರೀಕು ಬಿಲ್ ಆಗಿ ಅಂತ ಲೆಟರ್ ಕೊಡ್ತೀವಿ. 1ನೇ ತಾರೀಕು ಪೇಮೆಂಟ್ ಆಗಿರಲ್ಲ, 3ನೇ ತಾರೀಕು ಒಂದು ಲೆಟರ್ ಕೊಡ್ತೀವಿ, 16ಕ್ಕೂ ಬಿಲ್ ಆಗಿರಲ್ಲ. ನಾವು 1 ಮತ್ತೆ 16ಕ್ಕೆ ಬಿಲ್ ಆಗಿಲ್ಲ. ಇಲ್ಲಿ ಮಹಿಳೆಯರದೇ ಹಾಲು ಜಾಸ್ತಿ ಉತ್ಪನ್ನ ಮಾಡೋದು, ಅದರಿಂದ ನಮ್ಗೆ ಬಿಲ್ಗೆ ಒಬ್ಬ ಆಡಳಿತ ಅಧಿಕಾರಿ ಕೊಡಿ ಅಂದ್ರೆ ಅವ್ರು ಬಿಲ್ಲೇ ಬಂದಿಲ್ಲ ಅಂತ ಹೇಳ್ತಾರೆ. 10ರಿಂದ 24, 25ರಲ್ಲಿ ಇದೇ ವೆಂಕಟೇಶ್ವರೇ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಏನಂತ 10,000 ಬೆಳಗ್ಗೆ ಒಬ್ರು ಸೆಕ್ರೆಟರಿ ಕೊಟ್ರೆ ಅವ್ರಿಗೆ ಆದೇಶ ಕೊಡ್ತಾರೆ, ಸಾಯಂಕಾಲ 15,000 ಕೊಟ್ರೆ ಅವ್ರಿಗೂ ಆದೇಶ ಕೊಡ್ತಾರೆ. ಇಬ್ರು ಸೆಕ್ರೆಟರಿ ಮಾಡ್ತಾರೆ. ನಮ್ಮ ಡೈರಿಗೆ ಸೆಕ್ರೆಟರಿ ಇರಲ್ಲ. ಒಬ್ಬ ಪ್ರಭಾರ ಸೆಕ್ರೆಟರಿ ತಗೋಬೇಕಾದ್ರು ಲಂಚ ಕೊಡ್ಬೇಕು. ಎಲ್ಲಿಂದ ತಂದು ಕೊಡ್ತಾರೆ? ಇವತ್ತು ರಾಮನಗರ ಜಿಲ್ಲೆಯಲ್ಲಿ ನಡೀತಾ ಇದ್ರೆ ಸಿಲ್ಕು ಮಿಲ್ಕು ಅಂದ್ರೆ ಹಾಲು ಮತ್ತೆ ರೇಷ್ಮೆನಲ್ಲೇ ನಡೀತಾ ಇರೋದು. ಅದ್ರಲ್ಲೂ ಮಹಿಳೆಯರದೇ ಜಾಸ್ತಿ ಪ್ರಾಮುಖ್ಯತೆ ಇರೋದು. ಅವತ್ತು ನಾವು ಬೀಗ ಹಾಕಿದ್ವು ಯಾರಿಗೆ? ವೆಂಕಟೇಶ್ವರ್ಗೆ. ನಾನು ಇವತ್ತು ಆದೇಶ ಮಾಡ್ತೀನಿ, ಪೇಮೆಂಟ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾರೆ. ನಾವು ಊರಿನಲ್ಲಿ ಮಹಿಳೆಯರನ್ನೆಲ್ಲ ತುಂಬ್ಕೊಂಡು ಹೊರಡ್ತೀವಿ. ಬೇರೆ ಕರೆ ಬರುತ್ತೆ, ಆ ಕರೆಗೆ ಹೋಗ್ಬಿಟ್ಟು ನಾವು ಹೋಗ್ತೀವಿ. ಹೋಗ್ಬೇಕಾದ್ರೆ ಅವ್ರು ಬಂದಿರೋದ್ರೆ ನಾವು ಬೀಗ ಹಾಕ್ತೀವಿ. ಬೀಗ ಹಾಕದ್ಮೇಲೆ ಅನಿವಾರ್ಯವಾಗಿ ಜಯಮುದ್ರಣ್ಣವ್ರು ಅಲ್ಲಿ ಬರ್ತಾರೆ. ಪೊಲೀಸ್ ಇಲಾಖೆನೂ ಬರ್ತದೆ. ಪೊಲೀಸ್ ಇಲಾಖೆನೂ ಸುಮಾರು 1:30 ಗಂಟೆ ಫೋನ್ ಮಾಡ್ತಾರೆ. 1:30 ಆದ್ರೂ ಬರಲ್ಲ ಯಪ್ಪ. 1:45 ಕರೆಕ್ಟಾಗಿ ಬರ್ತಾರೆ. ನಾವು ಗೆರಾವ್ ಆಗ್ತೀವಿ. ಗೆರಾವ್ ಆಗ್ದಾಗ ಪೊಲೀಸ್ ಇನ್ಸ್ಪೆಕ್ಟರ್ ನಿಂತ್ಕೊಂಡು ವೆಂಕಟೇಶ್ ಅವ್ರ ಹತ್ರ ಯಾವ ಊರಿಗೂ ಏನೇನಾಗ್ಬೇಕು ಅನ್ನೋದು ವೆಂಕಟೇಶ್ ಅವರೇ ಕೊಟ್ಟಿದ್ದಾರೆ. ಸುಮ್ನೆ ರಾಜಕೀಯದಿಂದ ಈ ಹಾಲು ಉತ್ಪಾದಕರಿಗೆ ತೊಂದರೆ ಕೊಡೋದು ಸರಿಯಲ್ಲ. ರಾಜಕೀಯ ಇದ್ರೆ ರೈತ ಪರ ರಾಜಕೀಯ ಮಾಡ್ಲಿ, ರೈತ ಪರ ಹೋರಾಟ ಮಾಡ್ಲಿ. ಸುಮ್ನೆ ಅವರು ಆ ರಾಜಕೀಯ ಇವ್ರು ಈ ರಾಜಕೀಯ ಮಾಡಿಕೊಂಡು ಇಲ್ಲಿ ದುರುದ್ದೇಶವಾಗಿ ಹಾಲು ಉತ್ಪಾದಕರಿಗೆ ತೊಂದರೆ ಕೊಡೋದು ಸರಿ ಇಲ್ಲ. ಈ ವೆಂಕಟೇಶ್ವರ್ ಕತೆ ತಗೊಂಡ್ರೆ ಇವರು ಸಸ್ಪೆಂಡ್ ಆದವರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಎಷ್ಟು ಲಂಚ ಕೊಟ್ಟು ಬರ್ತಾರೆ? ಇವ್ರು ಲಂಚ ಕೊಟ್ಟು ಬರ್ಬೇಕಾದ್ರೆ ಇಲ್ಲಿ ತಗೋಬೇಕು. ಅವ್ರು ಈ ತಿಂಗಳು ಬರೋ ತಿಂಗಳು ರಿಟೈರ್ಡ್ ಆಗ್ತಾರೆ. ಇಲ್ಲಿ ಹಾಲು ಉತ್ಪಾದಕರು ಏನ್ ಮಾಡೋದು? ಪೇಮೆಂಟ್ ಆಗಿಲ್ಲ ಅಂದ್ರೆ ಈ ವಿಚಾರವಾಗಿ ನಾವು ಹೋರಾಟ ಮಾಡಿ ಬೀಗ ಹಾಕಿರ್ತೀವಿ.